ನಮಸ್ಕಾರ ವೀಕ್ಷಕರೇ, ನಮ್ಮ ಲೋಕ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮೌನೇಶ್ ಬಡಿಗೇರ್. ಪ್ರಿಯ ವೀಕ್ಷಕರೇ, ಇವತ್ತಿನ ಅತ್ಯಂತ ಮಹತ್ವದ ವಿಚಾರ ಏನು ಅಂದರೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ ಅವರು ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಬಹುಶಃ ಜಾಮೀನು ಅರ್ಜಿ ಸಲ್ಲಿಸಿ ದರ್ಶನ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ರ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆ ಅಂದ್ರೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇನ್ನು 1 ವರ್ಷಗಳ ಕಾಲ ಜಾಮೀನನ್ನ ನಿರಾಕರಣೆ ಮಾಡಿದೆ. ಹಾಗಾದ್ರೆ 2027 ಮೇ 15 ದರ್ಶನ್ ಅವರು ಜೈಲಲ್ಲೇ ಇರಬೇಕಾ ಅನ್ನುವಂತಹ ಪ್ರಶ್ನೆ ಈಗ ಅವರ ಅಭಿಮಾನಿಗಳನ್ನ ಕಾಡೋಕೆ ಶುರು ಮಾಡಿದೆ. ಇವತ್ತು ಬೇಲ್ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದ ದರ್ಶನ್ಗೆ ಇದು ಬಿಗ್ ಶಾಕ್ ನೀಡಿದೆ. ವಾರದಲ್ಲಿ ಕೇವಲ 2 ದಿನ ಅಂದ್ರೆ ಸೋಮವಾರ ಮತ್ತು ಮಂಗಳವಾರ ಮಾತ್ರ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಕಾಯಂ ನ್ಯಾಯಾಧೀಶರು ಕೂಡ ಇರಲಿಲ್ಲ. ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಮಾನ್ಯ ಸೌಲಭ್ಯಗಳು ಕೂಡ ಜೈಲಾಧಿಕಾರಿಗಳು ನನಗೆ ನೀಡ್ತಾ ಇಲ್ಲ, ಹಾಗಾಗಿ ನನಗೆ ಜಾಮೀನು ಮಂಜೂರು ಮಾಡಬೇಕು ಅಂತ ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು. ಆದರೆ ನ್ಯಾಯಮೂರ್ತಿ ಸುರ್ದಿವಾಲಾ ಅವರು ವಿಚಾರಣೆ ನಡೆಸಿ ಜಾಮೀನನ್ನ ನಿರಾಕರಣೆ ಮಾಡಿದ್ದಾರೆ. ಏನು ಆದೇಶ ಮಾಡಿದ್ದಾರೆ ಅನ್ನೋದಾದ್ರೆ, ಸದ್ಯ ವಿಚಾರಣೆ ನಡೀತಾ ಇರೋ ಸೆಷನ್ಸ್ ಕೋರ್ಟ್ಗೆ ಕಾಯಂ ನ್ಯಾಯಾಧೀಶರನ್ನ ನೇಮಿಸಬೇಕು. ಇನ್ನು ಮುಂದೆ ಪ್ರತಿನಿತ್ಯ ಕೇಸ್ ವಿಚಾರಣೆ ನಡಿಬೇಕು. 1 ವರ್ಷದೊಳಗೆ ಕೇಸ್ ಇತ್ಯರ್ಥ ಮಾಡಬೇಕು ಅಂತ ಸುಪ್ರೀಂ ಸೂಚನೆಯನ್ನ ನೀಡಿದೆ. 1 ವರ್ಷದೊಳಗೆ 60 ಸಾಕ್ಷಿಗಳನ್ನ ವಿಚಾರಣೆ ನಡೆಸಬೇಕು ಹಾಗೂ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ ಅವ್ರಿಗೆ ಸವಲತ್ತುಗಳನ್ನ ನೀಡಲೇಬೇಕು. 1 ವರ್ಷದೊಳಗೆ ಈ ಕೇಸನ್ನ ಇತ್ಯರ್ಥ ಮಾಡಲೇಬೇಕು ಅಂತ ಹೈಕೋರ್ಟ್ಗೆ ಆದೇಶ ಮಾಡಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಅಂದ್ರೆ 1 ವರ್ಷದಲ್ಲಿ ವಿಚಾರಣೆ ಮುಗಿದ ನಂತರ ಜಾಮೀನನ್ನ ನೀಡಲು ಪರಿಶೀಲನೆ ಮಾಡೋಣ ಅಂತ ನ್ಯಾಯಾಧೀಶರು ಹೇಳಿದ್ ನೋಡಿದ್ರೆ ದರ್ಶನ್ಗೆ 1 ವರ್ಷ ಜೈಲಲ್ಲಿ ಇರಬೇಕಾಗಿರೋದು ಖಚಿತ ಅನ್ನುವಂಥದ್ದು ಸಾಬೀತಾಗಿದೆ. ಈ 1 ವರ್ಷದೊಳಗೆ ಬರುವಂತಹ ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ಸಂಕ್ರಾಂತಿ ಮುಂತಾದ ಹಬ್ಬಗಳನ್ನ ದರ್ಶನ್ ಅವರು ಜೈಲಲ್ಲೇ ಆಚರಿಸ್ಬೇಕು. ಹಾಗಾದ್ರೆ ದರ್ಶನ್ಗೆ ಜಾಮೀನು ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದಂಥ ಅವರ ಅಭಿಮಾನಿಗಳಿಗೆ ಇದು ಬಿಗ್ ಶಾಕ್ ಅನ್ನೇ ನೀಡಿದೆ ಅಂತ ಹೇಳ್ಬಹುದು.